ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಆದ್ರೆ ನಮಗ್ ಜನ ಇವತ್ತು ಭಿಕ್ಷೆನೆ ಹಾಕ್ಲಿಲ್ವಲ್ಲ ಸರ್. ನಾವಿನೆಂತ ಪಾಪ ಮಾಡಿರ್ಬೇಕು ಹೇಳಿ. ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ ಸೇವಂತಿ? ನಮ್ ಜೀವನದಲ್ಲಿ ಪಾಸಿಟಿವ್ ಆಗಿ ಏನ್ ನಡೀತಿದೆ ಅಂತ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ಲಿ? ನಡೀತಿರೋದೆಲ್ಲ ನೆಗೆಟಿವ್ ಅಲ್ವಾ? ಇಲ್ಲ ಸೇವಂತಿ, ನೋಡು, ಬಾ ಕೂತ್ಕೋ. ನಿನ್ಗೇನೋ ಹೇಳ್ಬೇಕು, ಬಾ ಕೂತ್ಕೋ, ಬಾ. ನೋಡು, ಆ ಭಗವಂತ ನಮಗೊಂದು ಪಾಸಿಟಿವ್ ಸೈನ್ ಕೊಟ್ಟಿದ್ದಾನೆ. ಏನ್ ಹೇಳ್ತಿದ್ದೀರಾ ಸರ್? ಜನ ನಿಮ್ಗೆ ಭಿಕ್ಷೆ ಹಾಕದೇ ಇದ್ರೂನು ನಿಮ್ ಮಗುನ ನಿಮ್ಗೆ ವರವಾಗಿ ಕೊಡ್ತೀನಿ ಅಂತ ಆ ಭಗವಂತ ಸೂಚನೆ ಕೊಟ್ಟಿದ್ದಾನೆ. ಸರ್, ನೀವೇನ್ ಹೇಳ್ತಾ ಇದ್ದೀರಾ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಸೇವಂತಿ, ಇವತ್ತು ನಮ್ಮ ಮಗುನ ನೋಡ್ದವ್ರು ಸಿಕ್ಕಿದ್ರು. ಮಾಯಮ್ಮ, ಯಶೋದಂಗ್ ಊಟ ಕೊಟ್ಟಿಯಾ? ಆಗ್ಲೇ ರೂಮ್ಗೆ ತಗೊಂಡೋಗಿ ಕೊಟ್ಟು ಬಂದೆ. ಊಟ ಮಾಡಿ ಮಲಗಿದ್ದಾರೆ. ಏನ್ ಮಾಯಮ್ಮ ನೀವು ಏನೇನೋ ಮ್ಯಾಜಿಕ್ ಮಾಡ್ತೀರಂತೆ, ಅದೇ ರೀತಿ ಮ್ಯಾಜಿಕ್ ಮಾಡಿ ನಮ್ಮ ಅತ್ತೆಗೂ ಕಾಲ್ ಸರಿ ಮಾಡೋದಲ್ವಾ? ಏನ್ ಮಾಯಮ್ಮ ಹಾಗ್ ನೋಡ್ತಾ ಇದ್ದೀರಾ? ಸುಟ್ಟು ಬೂದಿ ಮಾಡೋ ತರ. ನನ್ನ ಶಕ್ತಿ ಎಲ್ಲ ನನ್ನ ಕೈಲೇ ಇದ್ದಿದ್ರೆ ನಿನ್ನನ್ನು ಸುಟ್ಟು ಬೂದಿ ಮಾಡ್ತಿದ್ದೆ. ನಿನ್ನ ಅದೃಷ್ಟ ಚೆನ್ನಾಗಿದೆ, ಬದುಕೊಂಡೆ. ಏಯ್, ಯಾಕೋ ಯಾವಾಗ್ಲೂ ಮಾಯಮ್ಮನ್ ರೇಗಿಸ್ತಾನೆ ಇರ್ತೀಯ? ಪಾಪ ಅವಳು. ಈ ಮನೆಯವ್ರಿಗೆ ಯಾರಿಗ್ ಪಾಪ ಅನ್ಬೇಕು ಅನ್ಬಾರ್ದು ಅಂತಾನೆ ಗೊತ್ತಿಲ್ಲ. ಏನ್ ಹಾಗಂದ್ರೆ? ಏನೂ ಇಲ್ಲ. ಅದಿರ್ಲಿ, ಅದಕ್ಕೆ ಅರ್ಜುನಲ್ಲಿ ಇನ್ನೂ ಊಟಕ್ಕೆ ಬಂದಿಲ್ಲ? ಇವತ್ತು ಅವ್ರಿಬ್ರು ಊಟ ಮಾಡೋಂಗಿಲ್ಲ. ಯಾಕೆ? ಕರ್ಣ, ಭಿಕ್ಷಾಟನೆ ವ್ರತದ ಪ್ರಕಾರ ಭಿಕ್ಷೆ ಹಾಕಿದ್ದನ್ನೇ ಅಡ್ಗೆ ಮಾಡ್ಕೊಂಡು ತಿನ್ಬೇಕಂತೆ. ಆದ್ರೆ ಪಾಪ ಕಣ, ಇವತ್ಯಾರು ಅವ್ರಿಗೆ ಭಿಕ್ಷೆನೇ ಹಾಕಿಲ್ವಂತೆ. ವಾಟ್? ಇಷ್ಟು ದೊಡ್ಡ ಬೆಂಗಳೂರಲ್ಲಿ ಯಾರು ಭಿಕ್ಷೆ ಹಾಕ್ಲಿಲ್ವಂತ? ಇದು ನಂಬಕ್ಕಾಗತ್ತಾ? ಅದೇ ನನ್ಗೂ ಆಶ್ಚರ್ಯ ಕಣ. ಒಂದ್ ರೋಡಲ್ಲಿ ಕಮ್ಮಿ ಅಂದ್ರೂ ಒಂದ್ 20ರಿಂದ 25 ಮನೆಗಳಿರುತ್ತೆ. ಅದ್ರಲ್ಲಿ ಒಬ್ರು 1 ಲೋಟ ಅಕ್ಕಿನೂ ಹಾಕ್ಲಿಲ್ಲ ಅಂದ್ರೆ ವಿಚಿತ್ರ ಅಲ್ವಾ? ಸೇವಂತಿ ಈ ವಿಷಯನ ತುಂಬಾ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಮನೆಗ್ ಬಂದು ಒಂದೇ ಸಮ ಅಳ್ತಾನೆ ಇದ್ಲು. ಹಾಗಂತ ಉಪವಾಸ ಇದ್ರೆ ಆರೋಗ್ಯ ಏನಾಗಲ್ಲ? ನಾನು ಅದನ್ನೇ ಹೇಳ್ದೆ. ಆದ್ರೆ ಅರ್ಜುನ್, ಸೇವಂತಿ ನನ್ ಮಾತ್ ಕೇಳ್ತಾನೆ ಇಲ್ಲ, ಊಟ ಮಾಡಲ್ಲ ಅಂತಿದ್ದಾರೆ. ಅಯ್ಯೋ, ಹೀಗೆ ಆದ್ರೆ ಹೇಗೆ? ಈಗ ನಾಳೆನೂ ಭಿಕ್ಷೆ ಸಿಗ್ಲಿಲ್ಲ ಅಂದ್ರೆ ನಾಳೆನೂ ಉಪವಾಸ ಇರ್ತಾರಂತ? ನಾನ್ ಎಷ್ಟ್ ಹೇಳಿದ್ರು ನನ್ ಮಾತೇ ಕೇಳ್ತಿಲ್ಲ ಕಣೋ. 1 ದಿನ ಅಲ್ಲ, 3 ದಿನ ಸಿಗದೆ ಹೋದ್ರು ಆ ದೇವ್ರು ನಮಗ್ ಮಾಡ್ತಿರೋ ಪರೀಕ್ಷೆ ಅಂತ ಅನ್ಕೋತೀವಿ. ಆದ್ರೆ ಊಟ ಮಾತ್ರ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇವ್ರಿಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಮಾಯಮ್ಮ, ತಟ್ಟೆಗೆ ಊಟ ಹಾಕೊಡಿ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅದ್ ಹೇಗ್ ತಿನ್ನಲ್ವೋ ನಾನು ನೋಡ್ತೀನಿ. ಸರಿ, ಹಾಗೆ ಮಾಡಿ. ನನ್ನ ಮನ್ಸಿಗೂ ಸಂತೋಷ ಆಗತ್ತೆ. ಪಾಪ ಅವ್ರು ಹಸ್ಕೊಂಡಿದ್ರೆ ನನ್ಗೂ ಊಟ ಸೇರಲ್ಲ.